ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಧ್ಯಾಹ್ನ ಅಡುಗೆಗೆ ಬಸ್ಸಾರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಸ್ಸಾರಿಗೆ ನೋಡಿ, ಹೆಸರು ಕಾಳು, ತೊಗರಿಬೇಳೆ ಎರಡು ಒಂದೊಂದು ಕಪ್ ಹಾಕ್ಕೊಂಡಿದ್ದೀನಿ. ಮತ್ತು ಹೀರೆಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ನಾನು ಹೀರೆಕಾಯಿನ ಒಂದು ಅರ್ಧ kg ಹೀರೆಕಾಯಿನ ನಾನು ಹಿಂಗೆ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಇಟ್ಟು ಬೇಯಿಸಬೇಕು. ಮತ್ತು ಇದು ಪಲ್ಯಕ್ಕೆ ಒಗ್ಗರಣೆಗೆ ಈರುಳ್ಳಿ, ತೆಂಗಿನಕಾಯಿ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ. ಆಮೇಲೆ ಮಸಾಲೆಗೆ ಟೊಮೊಟೊ, ಈರುಳ್ಳಿ, ಕಾಯಿ ಒಂದು 5 ಸ್ಪೂನು, ಜಾಸ್ತಿ ಬೇಡ ಬಸ್ಸಾರಿಗೆ. ಮತ್ತು ಒಂದು 6 ಎಸಳು ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ಮನೆಯಲ್ಲೇ ಮಾಡಿರೋದು ಖಾರ ಇರುತ್ತೆ. 10 ಕಾಳುಮೆಣಸು, ಜೀರಿಗೆ ಸ್ವಲ್ಪ ಒಂದು 1/4 ಸ್ಪೂನು. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಬೇಕು. ಫಸ್ಟು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಹೀರೆಕಾಯಿ ಎಲ್ಲ ಹಾಕ್ಕೊಂಡೆ ಕಟ್ ಮಾಡಿರೋದು. ಇದಕ್ಕೆ ಇವಾಗ ಕಲ್ಲುಪ್ಪು ನೋಡಿ ಇಷ್ಟು ಹಾಕ್ತಾಯಿದ್ದೀನಿ. ಯಾಕೆ ಹೀರೆಕಾಯಿಗೆಲ್ಲ ಹೀರ್ಕೊಳ್ಬೇಕಲ್ಲ ಉಪ್ಪು. ಈಗ ಒಂದು ಚೊಂಬು ನೋಡಿ, ಒಂದು ಚೊಂಬು ನೀರು ಹಾಕ್ತಾಯಿದ್ದೀನಿ. ಈಗ ಕುಕ್ಕರ್ ಮುಚ್ಚೋಣ. ನೋಡಿ, ಕುಕ್ಕರ್ ಮುಚ್ಚಿದ್ದೀನಿ. ಇವಾಗ 1 ರಿಂದ 2 ವಿಜಿಲ್ ಆಗಲಿ. ನೋಡಿ, ವಿಜಿಲ್ ಬಂದಿದೆ. ನೋಡಿ, ವಿಜಿಲ್ ಬಂದಿದೆ, ಹೀಗೆ ಬೆಂದಿದೆ. ಈಗ ನೀವು ಹೀರೆಕಾಯಿ ಹಾಕ್ಕೊಳ್ಬಾರ್ದು. ಈ ಬೇಳೆ, ಹೆಸರು ಕಾಳಿದೆ ಅಲ್ವಾ, ಅದನ್ನು ಇದಕ್ಕೆ ಸ್ವಲ್ಪ ಹಾಕ್ಕೋಬೇಕು ರುಬ್ಕೊಳ್ಳೋಕ್ಕೆ, ಬಸ್ಸಾರಿಗೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ, ಇದನ್ನೆಲ್ಲ ರುಬ್ಕೊಳ್ಳೋಣ ಸ್ವಲ್ಪ ನೈಸಾಗಿ, ಜಾಸ್ತಿ ನೈಸ್ ಬೇಡ, ಸ್ವಲ್ಪ. ಈಗ ಪಲ್ಯಕ್ಕೆ ಹಾಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಅದನ್ನು ಸಪ್ಪೆಕಟ್ಟೆಲ್ಲ ಬಸ್ಕೊಂಡಿರೋಣ. ಒಗ್ಗರಣೆ ಮಾಡ್ಕೊಳ್ಳೋಣ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, 1/4 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಮನೆಯಲ್ಲೇ ಮಾಡಿರೋವಂಥದ್ದು. ನೀವು ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಿ, ಒಂದು ಚಿಟಿಕೆ, ಈರುಳ್ಳಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ನೋಡಿ, ಬೇಯಿಸಿಟ್ಕೊಂಡಿರೋದು ಎಲ್ಲ ನೀರೆಲ್ಲ ಬಸ್ಕೊಂಡು ನೋಡಿ ಈ ಥರ ಇರುತ್ತೆ. ಇದನ್ನು ಇದಕ್ಕೆ ಹಾಕ್ಕೊಳ್ಳಿ. ಈಗ ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಕಾಯಿ ತುರಿ ಹಾಕಿ ನೀಟಾಗಿ ತಿರುಗಿಸಿ ಒಂದು 10 ನಿಮಿಷ ಬಿಟ್ಟು ಆಫ್ ಮಾಡಿ. ರೆಡಿ ಆಯಿತು. ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಈಗ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ಹಾಕಿ. ನೀವು ಬೇಕಿದ್ರೆ ಹುಣ್ಸೆಹಣ್ಣು ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಹುಣ್ಸೆಹಣ್ಣು ಹಾಕಲ್ಲ, ನಾನು ಟೊಮೊಟೊ ಅಷ್ಟೇ. ನೀವು ಇದಕ್ಕೆ ಬೇಕಾದರೆ ಬೀನ್ಸು, ಬೇಳೆ, ಸಬ್ಸಿಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ಬೋದು. ಇಲ್ಲ ಅಂದರೆ ಸೊಪ್ಪು, ಹರವೆ ಸೊಪ್ಪು, ಕೀರೆ ಸೊಪ್ಪು ಅಂತಾರೆ ನೋಡಿ, ಆ ಸೊಪ್ಪು ಮತ್ತು ಬೇಳೆ ಮತ್ತು ದಂಟಿನ ಸೊಪ್ಪು, ಬೇಳೆ ಹಾಕಿ ಬಸ್ಸಾರು ಮಾಡ್ಬೋದು. ಈಗ ನೋಡಿ, ಸಪ್ಪೆ ಕಟ್ಟಿರುತ್ತಲ್ಲ, ಆ ಸಪ್ಪೆ ಕಟ್ಟನ್ನ ಹಾಕ್ಕೊಳ್ಳಿ. ಅದಕ್ಕೆ ನೀವು ಬಸ್ಕೊಂಡಿರ್ತೀರಲ್ಲ ಕುಕ್ಕರಲ್ಲಿ, ಅದನ್ನು ಅದಕ್ಕೆ ಹಾಕ್ಕೊಳ್ಳಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಆಲ್ರೆಡಿ 5ಕ್ಕೆ ಹಾಕ್ಕೊಂಡಿರ್ತೀರ, ನೋಡಿಕೊಂಡು ಹಾಕ್ಕೊಳ್ಳಿ ರುಚಿಗೆ. ನೋಡಿ, ಕುದೀತಾ ಇದೆ, ರೆಡಿಯಾಗಿದೆ. ನೀವು ಇಷ್ಟು ತೆಳು ನೋಡ್ಕೊಂಡು ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಇದ್ರೆ ಚೆನ್ನಾಗಿರಲ್ಲ, ಇಷ್ಟೇ ಇರಬೇಕು ಬಸ್ಸಾರು. ಇದು ರೆಡಿಯಾಗಿದೆ. ಈಗ ನೋಡಿ, ಬಸ್ಸಾರು, ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ. ಬಿಸಿಲಿಗೆ ರಾಗಿ ಗಂಜಿ ಊಟ ರೆಡಿಯಾಗಿದೆ. ನೀವು ಮಾಡಿ ಟೇಸ್ಟ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.